ಸೊ ಅವ್ರು ನಂಗೆ ಹೇಳಿದ್ರು, ನಾನು ಸಿನಿಮಾ ಮಾಡಿದ್ರೆ ನಿಂಗೆ ಖಂಡಿತ ನನ್ನ ಸಿನಿಮಾದಲ್ಲಿ ನಿನ್ನ ಹತ್ರ ಹಾಡು ಬರೆಸ್ತೀನಿ. ನನ್ನೋಲವೇ ನನ್ನೋಲವೇ ನನ್ನಿ ಮನ ಕದ್ದವಳೆ. ಅವ್ರಿಗೊಂದು ಬ್ರೇಕ್ ಸಿಗಬೇಕು, ಈ ಸಿನಿಮಾ ಸಿಗುತ್ತೆ. ಸೊ ಈ ಸಿನಿಮಾ ಪಕ್ಕಾ ಸಿಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಆರ್ಯ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಶೋ. ಇಟ್ಸ್ ಮೈ ಒಪಿನಿಯನ್ ಫ್ರಮ್ ಕನ್ನಡ ಸಿನಿ ಗ್ಯಾಲಕ್ಸಿ. ಸ್ನೇಹಿತರೆ, ನಾನು ಕಮರ 2 ಪಾರ್ಟ್ 2 ಸಿನಿಮಾದ ಒಂದು ಪ್ರಮೋಷನ್ಸ್ ಮಾಡ್ತಿದ್ದೀನಲ್ಲ. ಸೊ ನೀವು ನಮ್ಮ ಡೈರೆಕ್ಟರ್ ಪರಮೇಶ್ ಅವ್ರು ಹೇಳಿದ್ನ ಕೇಳಿದ್ರಿ. ಹಾಗೆ ಈ ಸಿನಿಮಾದ ಕೆಲವು ಟೀಮ್ ಮೆಂಬರ್ಸ್ನ ಕೂಡ ಕರೆಯೋಣ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಲಿರಿಕ್ಸ್, ಹಾಡುಗಳಿಗೆ ಲಿರಿಕ್ಸ್ ಬರೆದಂಥ ವಿ ಗೋಪಿನಾಥ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ನಾವು ವಿ ಗೋಪಿನಾಥ್ ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಗೋಪಿ, ವೆಲ್ಕಮ್ ಟು ಮೈ ಶೋ. ಓಕೆ, ಈಗ ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳಿಗೂ ನೀವೇ ಲಿರಿಕ್ಸ್ ಬರ್ದಿರೋದಾ? ಇಲ್ಲ, 4 ಹಾಡಿದೆ. ಓಕೆ, 3 ನಾನು ಬರ್ದಿದ್ದೀನಿ, ಒಂದು ನವೀನ್ ಸರ್ ಅಂತ ಬರ್ದಿದ್ದೀನಿ. ಸೂಪರ್. ಸೊ ಈ ಸಿನಿಮಾಗೆ ಬರೋಕ್ ಮುಂಚೆ ನೀನು ಇಂಡಸ್ಟ್ರಿಗೆ ಹೇಗೆ ಬಂದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳು ಗೋಪಿ. ಓಕೆ, ಮೊದಲನೇದಾಗಿ ಥ್ಯಾಂಕ್ ಯು ಆರ್ಯಣ್ಣ ಅಂತಾನೆ ಕರಿತೀನಿ. ಆರ್ಯಕ್ಕಾಗಲ್ಲ, ಆರ್ಯ ಅವರನ್ನಕ್ಕಾಗಲ್ಲ, ನನಗೆ ಮೊದಲಿಂದ ನೋ ಪ್ರಾಬ್ಲಮ್, ಅಣ್ಣನೇ. ಮೊದಲನೇದಾಗಿ ಥ್ಯಾಂಕ್ ಯು ಆರ್ಯಣ್ಣ, ಇದು ನನ್ನ ಮೊದಲನೇ ಸಂದರ್ಶನ. ಕರೆದಿದ್ದೀರಾ, ಮಾಡ್ತಿದ್ದೀರಾ. ಸೊ ಇಂಡಸ್ಟ್ರಿಗೆ ಅಂತಂದ್ರೆ ಒಂದು 7-8 ವರ್ಷಗಳ ಹಿಂದೆ ಓಕೆ, ಸೊ ಹಾಡು ಬರಿಬೇಕಂತ ಬಂದೆ. ಒಂದಷ್ಟು ಸ್ಟ್ರಗಲಿಂಗ್, ಹುಡುಕಾಡ್ತಿದ್ದೆ, ಅವಕಾಶಗಳಿಗಾಗಿ ಹುಡುಕಾಡ್ತಿದ್ದೆ. ಪರಮೇಶ್ ಸರ್ ಪರಿಚಯ ಆದ್ರು, ಕಮರ 2 ಡೈರೆಕ್ಟರ್ ಪರಮೇಶ್ ಸರ್ ಪರಿಚಯ ಆದ್ರು. ಸೊ ಅವ್ರು ನಂಗೆ ಹೇಳಿದ್ರು, ನಾನು ಸಿನಿಮಾ ಮಾಡಿದ್ರೆ ನಿಂಗೆ ಖಂಡಿತ ನನ್ನ ಸಿನಿಮಾದಲ್ಲಿ ನಿನ್ನ ಹತ್ರ ಹಾಡು ಬರೆಸ್ತೀನಿ ಅಂತ. ಹಂಗ ಅಂದ ಒಂದು 1 ವರ್ಷ, 1.5-2 ವರ್ಷದಲ್ಲೇನೆ ಅವ್ರಿಗೆ ಮಾಮೂಟಿ ಅಂಗಡಿ ಅಂತ ಒಂದು ಸಿನಿಮಾ ಮಾಡೋ ಅವಕಾಶ ಸಿಕ್ತು. ಅದ್ರಲ್ಲಿ ಫಸ್ಟ್ ನನ್ಗೆ ಚಾನ್ಸ್ ಕೊಟ್ರು. ಮಾಮೂಟಿ ಅಂಗಡಿ ನಿನ್ನ ಮೊದಲನೇ ಸಿನಿಮಾ. ಯಾವ ಹಾಡು ಅದು ಫಸ್ಟ್ ನೀನ್ ಬರ್ದಿದ್ದೆ? ಆ ಸಿನಿಮಾದಲ್ಲಿ 4 ಹಾಡು ಬರ್ದಿದ್ದೀನಿ. ಓಕೆ, ಸೊ ಚೂರು ಒಂಚೂರು ಒಂದು ಡ್ಯುಯೆಟ್ ಸಾಂಗ್. ಗೊತ್ತಾ, ಒಂದ್ 2 ಲೈನ್ ಗ್ಯಾಪ್ ಇದೆಯಾ? ಫಸ್ಟ್ ಬರ್ದಿದ್ದ ಹಾಡು. ಚೂರು ಒಂಚೂರು ನಿನ್ನ ನಾಚಿಕೆ ತೋರು, ಕಣ್ತುಂಬಿಕೊಂಡು ಇಡುವೆ ಅದಕ್ಕೆ ಮುದ್ದಾದ ಹೆಸರು. ಸೂಪರ್. ಯಾಕೆ ಗೊತ್ತಾ ನಾವು ಹಾಡಿಸೋದು? ಸೊ ಸ್ನೇಹಿತರೆ, ಯಾಕೆ ನಾನು ಈ ಥರ ಹಾಡಿಸ್ತೀನಿ ಅಂತ ಹೇಳಿದ್ರೆ, ಅವರ ಟ್ಯಾಲೆಂಟು ಅವ್ರ ಬಾಯಿಂದನೇ ಗೊತ್ತಾಗ್ಲಿ ಅನ್ನೋದಕ್ಕೇನೆ ನಾವು ಈ ಥರ ಹಾಡಿಸೋದು. ಸೊ ದಟ್ ವಾಸ್ ಯುವರ್ ಫಸ್ಟ್ ಸಿನಿಮಾ. 4 ಸಾಂಗ್ಸ್ ಅಂಡ್ 3 ಬಿಟ್ ಸಾಂಗ್ಸ್. ಲವ್ಲಿ. ಸೊ ಅದಾದ್ಮೇಲೆ ಮತ್ತದೇ ಸ್ಟ್ರಗಲಿಂಗ್. ಸೊ ಒಂದಷ್ಟು ಅಲ್ಲಿ ಇಲ್ಲಿ ಅವಕಾಶಗಳು ಕೇಳ್ತಿದ್ದೆ, ಒಂದಷ್ಟು ಶಾರ್ಟ್ ಫಿಲ್ಮ್ಸ್ಗೆ ಹಾಡು ಬರೆಯೋದು, ಡೈಲಾಗ್ ಬರೆಯೋದು, ಒಂದಷ್ಟು ಸ್ಟ್ರಗಲಿಂಗೇ ಇತ್ತು. ಬರೀತಿದ್ದೆ. ಒಂದು ಬಿಟ್ ಸಾಂಗ್ ರನ್ನ ಅನ್ನೋ ಮೂವಿಗೆ ಬರೆದೆ. ಸಾಧು ಸರ್, ಒಂದು ಕಾಮಿಡಿ ಸಾಂಗ್, ಸಾಧು ಸರ್ ಎಂಟ್ರಿ, ಸುದೀಪ್ ಸರ್ ಸ್ವಾಮೀಜಿ ಬರ್ದೆ. ತರುಣಣ್ಣ ಬರ್ಸಿದ್ರು, ತರುಣ್ ಸುದೀಪ್ ಸರ್ ಬರ್ಸಿದ್ರು. ಲವ್ಲಿ. ಅದಾದ್ಮೇಲೆ ನಾನು ಒಂದಷ್ಟು ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದೆ, ಡೈಲಾಗು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಡೈಲಾಗ್ ಕೂಡ ಬರೀತೀರಾ? ಎಲ್ಲಿ ಏನ್ ಸಿಕ್ಕಿದ್ರೆ ಅದ್ ಮಾಡ್ತಿದ್ದೆ. ಓಕೆ. ಸೊ ಮತ್ತೆ ಒಂದಷ್ಟು ವರ್ಷಗಳಾದ ಮೇಲೆ ಬರ್ದಿದ್ದೀನಿ ದಿವಂಗತ ಮಂಜುನಾಥನ ಗೆಳೆಯರು, ನನ್ನ ಫ್ರೆಂಡ್ ಅರುಣ್ ಡೈರೆಕ್ಷನ್ ಮಾಡಿದ್ದು. ಅದ್ರಲ್ಲೊಂದು ಒಳ್ಳೆ ಮೆಲೋಡಿ ಹಾಡು ಬರ್ದೆ, ಅರೆರೆ ಅರೆರೆ ಅನ್ನೋ ತರದೊಂದು. ಮತ್ತದೇ ಎಲ್ಲಿ ಏನ್ ಸಿಕ್ಕರೆ ಅದ್ ಮಾಡ್ತಿದ್ದೆ, ಕೆಲಸ ಸಿಕ್ಕಿದ್ರೆ ಮಾಡ್ತಿದ್ದೆ. ವಂಡರ್ಫುಲ್. ಅದಾದ್ಮೇಲೆ ಮತ್ತೆ ಕಮರ 2 ಚೆಕ್ ಪೋಸ್ಟ್ ಅಂತ ಮಾಡಿದ್ರು ಪರಮೇಶ್ ಸರ್. ಸೊ ಅದರಲ್ಲಿ ಹಾಡು ಬರೀಲಿಲ್ಲ, ಡೈಲಾಗ್ ವರ್ಕ್ ಅಲ್ಲಿ ಇದ್ದೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ. ಅದಾದ್ಮೇಲೆ ಅಂದ್ರೆ ಇವ್ರು ಏನೇ ಮಾಡಿದ್ರು ನನ್ನ ಕರೆಯೋರು ಯಾವ್ದೋ ಒಂದು ಕೆಲ್ಸಕ್ಕೆ. ಯಾಕೆ ನಾನು ಇದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದ್ರೆ, ನೋಡಿ, ಬರೀ ಲಿರಿಕ್ಸ್ ಅಂತ ನಂಬ್ಕೊಂಡ್ ಕೂತ್ಕೊಂಡಿದ್ದಿದ್ರೆ ಆಪರ್ಚುನಿಟಿ ಸಿಗ್ತಾ ಇತ್ತೋ ಇಲ್ವೋ, ಏನಾಗ್ತಿದೋ ಗೊತ್ತಿಲ್ಲ. ಬಟ್ ಅವರು ಅದ್ರ ಜೊತೆಗೆ ಡೈಲಾಗ್ ಡಿಪಾರ್ಟ್ಮೆಂಟು ಹಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಪೀಪಲ್. ಈಗ ಹೊಸದಾಗಿ ನಾವು ಬರ್ತಿರಲ್ಲ, ಅವ್ರಿಗೊಂದು ಮೆಸೇಜ್ ಗೋಪಿ ಅವ್ರು ಕೊಡ್ತಿದ್ದಾರೆ. ಒಂದೇ ಒಂದು ಡಿಪಾರ್ಟ್ಮೆಂಟ್ಗೆ ಸ್ಟಿಕ್ ಆನ್ ಆಗಬೇಡಿ, ಹೊಟ್ಟೆಪಾಡಿಗೋಸ್ಕರ ಯಾವ್ದಾದ್ರು ಮಾಡಿ, ಜೊತೆಗೆ ನಿಮ್ಮ ಇಂಪಾರ್ಟೆಂಟ್ ಯಾವುದು ನೀವು ಫ್ಲರಿಶ್ ಆಗಬೇಕು ಅಂತಿದ್ದೀರಲ್ಲ, ಆ ಒಂದು ಡಿಪಾರ್ಟ್ಮೆಂಟ್ ಫೋಕಸ್ ಇಡಿ ಅಂತ ಹೇಳ್ತಿದ್ದಾರೆ. ಆಸಮ್ ಗೋಪಿ, ಇದು ಸೂಪರ್. ಇದು ಒಂದು ಒಳ್ಳೆ ಇನ್ಫಾರ್ಮೇಶನ್. ರೈಟಿಂಗ್ ಇಟ್ಕೊಂಡು ಬಂದ್ರೆ ಧೈರ್ಯವಾಗಿ ಇಲ್ಲಿ ಕೆಲಸ ಮಾಡ್ಬೋದು. ಸೊ ಕಮರ 2 ಚೆಕ್ ಪೋಸ್ಟ್ ಆದ್ಮೇಲೆ ಈಗ ಕಮರ 2 ಇದಕ್ಕೆ. ಸೊ ಹೌ ಎಕ್ಸೈಟೆಡ್ ಆರ್ ಯು? ಈ ಸಿನಿಮಾ ನಿಮ್ಗೆ ಯಾಕೆ ಅಷ್ಟೊಂದು ಎಕ್ಸೈಟೆಡ್ ಅನ್ಸುತ್ತೆ? ನನ್ಗೆ ತುಂಬಾ ಖುಷಿ ವಿಚಾರ ಏನಂದ್ರೆ, ಇದರಲ್ಲಿ 2 ಹಾಡು ಬರ್ದಿದ್ದೀನಿ, ಅಂದ್ರೆ 3 ಹಾಡು. ಒಂದು ಹಾಡು ಮೇಲ್ ವರ್ಷನ್, ಫೀಮೇಲ್ ವರ್ಷನ್ 2 ಇದೆ. ಸೊ ತುಂಬಾ ಒಳ್ಳೆ ಕ್ವಾಲಿಟಿ ಮೂವಿ ಇದು.
ಕ್ವಾಲಿಟಿ ಮೂವಿ. ಇಷ್ಟು ದಿನ ಪರಮೇಶ್ ಸರ್ ಅವರು ಪ್ರಯತ್ನ ಪಡ್ತಿದ್ರು ಒಂದು ಕ್ವಾಲಿಟಿ ಅಥವಾ ಪ್ರೊಡಕ್ಷನ್ ವೈಸ್ ಮತ್ತೊಂದೆಲ್ಲ. ಇದು ಎಲ್ಲಾನು ಅವ್ರಿಗೆ ಕೂಡ ಬಂತು. ಟೆಕ್ನಿಕಲಿ ಅವ್ರ ಏನು ಡಿಮ್ಯಾಂಡ್ಸ್ ಇತ್ತು ಆ ತರದ್ದು ಸ್ಕ್ರಿಪ್ಟು, ಆರ್ಟಿಸ್ಟ್ ವೈಸು ಎಲ್ಲಾನು ಕೂಡ ಬಂತು. ಸ್ಟಾರ್ಟಿಂಗ್ ನಾವು ಮಾಡ್ಕೊ ಬಂದಿದ್ದು ಬಡ್ಜೆಟ್ ವೈಸು, ನ್ಯೂ ಕಮರ್ಸ್, ಒಂದಷ್ಟು ಒದ್ದಾಟಗಳು ಹಿಂಗ ಆಗ್ತಿತ್ತು. ಇದರಲ್ಲಿ ಎಲ್ಲಾ ಕ್ರಾಫ್ಟು ಎಲ್ಲಾನು ಪ್ರೊಡ್ಯೂಸರ್ ಕೊಟ್ಟಿದ್ದಾರೆ. ಡೈರೆಕ್ಟರ್ ಕೂಡ ತಮ್ಮ 100% ಕೆಲಸ ವರ್ಕ್ಮನ್ಶಿಪ್ ಕೊಟ್ಟಿದ್ದಾರೆ. ಅಂಡ್ ನಮ್ಗೆ ಟೆಕ್ನಿಕಲಿ ತುಂಬಾ ಇಷ್ಟ ಮೂವಿ. ಹಾಡುಗಳು ಕೂಡ ಮುಂಚೆ ಹಾಡುಗಳಿಗೆಲ್ಲ ನಾವು ಟ್ರೈ ಮಾಡಿದ್ವಿ, ಸಮ್ ಲೈವ್ ಅಥವಾ ಒಳ್ಳೊಳ್ಳೆ ಸಿಂಗರ್ ಈ ತರದೆಲ್ಲ ಹೋಗಿದ್ವಿ. ಏನೋ ಒಂದು ಕೊರತೆ ನಮ್ಗೆ ಒದ್ದಾಡ್ತಿತ್ತು ಫೈನಲಿ ಹೋಗೋಷ್ಟರಲ್ಲಿ ಪ್ರೊಡಕ್ಷನ್ ವೈಸ್. ಮತ್ತೊಂದು ಇದು ಒಳ್ಳೊಳ್ಳೆ ಸಿಂಗರ್ಸ್ ಹತ್ರ ಆಡಿದ್ವಿ. ನಿಹಾಲ್ ತೌರು ಆಡಿದ್ರು ಡ್ಯೂಯೆಟ್ ಸಾಂಗು. ಅನುರಾಧ ಮೇಡಮ್ ಫಿಮೇಲ್ ವರ್ಷನ್ ಮಗಳು ತಾಯಿ ಬಾಂಧವ್ಯದ ಒಂದು ಹಾಡು ಆಡಿದ್ರು. ಅಜಯ್ ವಾರಿಯರ್ ಸರ್ ಮೇಲ್ ವರ್ಷನ್ ಮಗಳು ತಂದೆ ಬಾಂಧವ್ಯ ಆಡಿದ್ರು. ಟೆಕ್ನಿಕಲಿನೂ ಸೌಂಡಿಂಗ್ ಗುಡ್. ಎ.ಟಿ. ರವಿ ಸರ್ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ರು. ಎ.ಟಿ. ರವೀಶ್ ಅಂದ ತಕ್ಷಣ ಹೇಳ್ತೀನಿ, ಹೌ ವಾಸ್ ಯುವರ್ ಕೋಆರ್ಡಿನೇಷನ್? ಯಾಕಂದ್ರೆ ಇವಾಗ ನೀವು ಲಿರಿಕ್ಸ್ ಬರೀಬೇಕಾದ್ರೆ ಅಫ್ಕೋರ್ಸ್ ಅವರು ನಿಮ್ಗೆ ಮ್ಯೂಸಿಕ್ ಕಂಪೋಸ್ ಮಾಡ್ಕೊಟ್ಟಿರ್ತಾರೆ, ಅದ್ರ ಬೇಸ್ ಮೇಲೆ ನೀವು ಸಾಂಗ್ ಬರ್ದಿರ್ತಾರೆ. ಬಟ್ ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ ಈ ಹಾಡುಗಳದು. ನಾನು ಈ ಸ್ಟ್ರಗಲಿಂಗ್ ಅಂತಿದ್ನಲ್ಲ, ಅವಾಗ ಒಂದೊಂದು ಹಾಡು ರವಿ ಸರ್ ನನಗೆ ಕೊಡೋರು. ರವೀಶ್ ಅವರು ಒಟ್ಟೊಂದು 7-8 ಹಾಡು ಅವ್ರ ಜೊತೆ ಆಲ್ರೆಡಿ ಒಡನಾಟ ಇದೆ, ಬಾಂಡಿಂಗ್ ಇತ್ತು. ಒಂದ್ ದೇವ್ರ ಹಾಡು, ಒಂದ್ ಆಲ್ಬಮ್ದು, ಒಂದ್ ಯಾವ್ದೋ ಮೂವಿದು ನನಗೆ ಅವಾಗ ಕೊಡೋರು. ಪಾಪ ಇವಾಗೂ ಫೋನ್ ಮಾಡ್ತಾರೆ, ಒಂದ್ ಹಾಡಿದೆ ಬರೀ ಅನ್ನೋ ತರ. ನಮಗೂ ಅವ್ರಿಗೂ ಬಾಂಡಿಂಗ್ ಇತ್ತು. ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೊಂದು ಬ್ರೇಕ್ ಸಿಗಬೇಕು. ಈ ಸಿನಿಮಾ ಸಿಗುತ್ತೆ, ಈ ಸಿನಿಮಾ ಪಕ್ಕಾ ಸಿಗುತ್ತೆ, 100% ಸಿಗುತ್ತೆ. ಈಗ ಆಲ್ರೆಡಿ ಒಂದು ಸಾಂಗ್ ಒಂದು ಸೂಪರ್ ಹಿಟ್ ಆಗ್ಬಿಟ್ಟಿದೆ ಈ ಸಿನಿಮಾದ. ಯಾವ ಸಾಂಗ್ ಹೇಳೋದು? ನನಗೆ ಎರಡು ಇಷ್ಟ, ಬಟ್ ನನ್ನೊಲವೇ ನೀವು ಹೇಳ್ತಿರೋದು. ಅಫ್ಕೋರ್ಸ್ ನನ್ನೊಲವೇ ಅನ್ನೋ ಸಾಂಗು ಆಲ್ರೆಡಿ ಚಾಟ್ ಬಸ್ಟರ್ ಆಗಿ ಸೂಪರ್ ರಿವ್ಯೂಸ್ ಬಂದಿದೆ. ಹಾಡ್ ಬಗ್ಗೆ ಸುಮಾರು ಜನ ಆ ಸಾಂಗ್ ಇಟ್ಕೊಂಡು ರೀಲ್ಸ್ ಕೂಡ ಮಾಡಿದ್ದಾರೆ. ಇಟ್ಸ್ ಫ್ಯಾಂಟಾಸ್ಟಿಕ್. ಆರ್ಗ್ಯಾನಿಕ್ ವ್ಯೂಸ್ ಅನ್ನೋದು ಬಂದ್ಬಿಟ್ಟು ಈ ಕಾಲದಲ್ಲಿ ಈಸ್ ವೆರಿ ವೆರಿ ಸ್ಪೆಷಲ್. ಸೊ ಆಲ್ ದ ಕ್ರೆಡಿಟ್ ಗೋಸ್ ಟು ರವೀಶ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿರೋರಿಗೆ ಅಂಡ್ ಅದ್ಭುತವಾಗಿ ಲಿರಿಕ್ಸ್ ಬರೆದಿರೋರಿಗೆ. ಅಂಡ್ ಹೀಗೆ ನಾನು ಬಿಟ್ಬಿಡೋದಿಲ್ಲ. ಸೊ ಆ ಹಾಡನ್ನ ಒಂದ್ಸಲ ನೀನು ಆಡಿಯನ್ಸ್ಗೋಸ್ಕರ ಹಾಡ್ಬಿಟ್ರೆ ಇಟ್ ವಿಲ್ ಬಿ ವೆರಿ ನೈಸ್. ಹಾಡ್ತೀನಿ. ಬಟ್ ಇಂಟ್ರೆಸ್ಟಿಂಗ್ ಏನಂದ್ರೆ ಈ ಹಾಡು ಬರೆದಿದ್ದು ನಾನು ಮೊದಲೇ ಬರೆದು ಪ್ಲಾನಡ್ ಆಗಿ ಹಾಡು ತಗೊಂಡೋಗಿ ಶೂಟ್ ಮಾಡಿದ್ದಲ್ಲ, ಮಾಂಟೇಜ್ ಶೂಟ್ ಮಾಡ್ಕೊ ಬಂದಿದ್ರು. ಆ ವಿಜುವಲ್ ಬರ್ದಿದ್ ನಾನು. ಪರಮೇಶ್ವರ್ ಏನ್ ಮಾಡಿದ್ರು, ವಿಜುವಲ್ ಕಳ್ಸಿದ್ರು 3.5-4 minutes. ಇಂಟ್ರೆಸ್ಟಿಂಗ್ ಇದೆ ಆಕ್ಚುಲಿ. ನೋಡಿ, ಎಲ್ರು ಸಾಂಗ್ ತಗೊಂಡೋಗಿ ಶೂಟ್ ಮಾಡ್ಕೊಂಬಂದ್ರೆ ಇವ್ರು ಮಾಂಟೇಜ್ ಮಾಡ್ಕೊಂಬಂದು ಅದಕ್ಕೆ ಲಿರಿಕ್ಸ್ ಬರೆದು ಸರ್ಗ ಒಪ್ಸ್ಬೇಕಾದ್ರೆ ಒಂದಷ್ಟು ಗುದ್ದಾಟಗಳಾದವು. ಮತ್ತೆ ಹಿಂಗ್ ಬೇಡ ಹಂಗೆ ಅಂದ್ರೆ ನನಗೆ ವಿಜುವಲ್ ಇದೆ, ನಾನು ವಿಜುವಲ್ಗೆ ಬರೀಬೇಕು. ಡೈರೆಕ್ಟರ್ ಒಂದು ಡಿಮ್ಯಾಂಡ್ ಇತ್ತು. ಸೊ ಫೈನಲಿ ನಾನು ಫುಲ್ಫಿಲ್ ಮಾಡಿ ಸೊ ವಿಜುವಲ್ ನೋಡ್ತಾ ಬರ್ದಿದ್ದು. ನಂಗೆ ಒಂಥರ ಕಿಕ್ ಕೊಡ್ತು. ಫಸ್ಟ್ ಟೈಮ್ ಬರ್ದಿದ್ದು ನಾನು. ಕೆಲವೊಂದೆಲ್ಲ ವರ್ಕ್ ಮಾಡಿದ್ದೆ, ನನಗೆ ನಾನು ಬರ್ಕೊಳ್ಳೋ ಹೋಮ್ ವರ್ಕ್ ಅಲ್ಲಿ ಮಾಡ್ಕೊಂಡಿದ್ದೆ. ವಿಜುವಲ್ ಬರೆದು ಹಾಡು ಓಕೆ ಆಗಿದ್ದಿದೆ ನಂದು. ಓಕೆ, ಹಾಡಬಹುದಾ? ವೇಟಿಂಗ್. ನನ್ನೊಲವೇ ನನ್ನೊಲವೇ ನನ್ನಿ ಮನ ಕದ್ದವಳೆ, ಪರಿಚಯಿಸು ನನಗೆ ಮುತ್ತಿನ ಮಳೆ ಮಾಲೆಯು ತುಟಿಗಳಿಗೆ, ಕನ್ನಡಿ ಕೂಡ ನಾಚುವ ಕೆನ್ನೆಗಳಿಗೆ, ಸೋತೇನು ಸನಿ ಸನಿಹವೇ ಪ್ರತಿಗಳಿಗೆ. ನೀವಿದು ವಿಜುವಲ್ ಜೊತೆ ಕೇಳಬೇಕು. 100% ಆಲ್ರೆಡಿ ನಾವು ವಿಜುವಲ್ ಆಗಿ ನೋಡಿದೀವಿ. ಅಂಡ್ ಎಷ್ಟು ಚೆನ್ನಾಗಿ ಹೀರೋ ಅಂಡ್ ಹೀರೋಯಿನ್ ನಮ್ಮ ಸ್ವಾಮಿ ಅವರು ರಜನಿ ಅವರು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾರೆ. ವಾಟ್ ಅ ಪೇರ್ ಅನ್ಬಹುದು. ಪಿಕ್ಚರೈಸೇಷನ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಈ ಹಾಡ್ ಬರ್ದ ಆದ್ಮೇಲೆ ಮತ್ತೆ ಹೋಗಿ ಶೂಟ್ ಮಾಡ್ಕೊ ಬಂದ್ರು ಕೆಲವೊಂದು ಪೋರ್ಷನ್ಸ್ ಒಂದಷ್ಟು ಬೇಕು. ನೈಸ್. ಅದೇ ಹೇಳ್ತೀನಲ್ಲ, ಒಂದು ಮ್ಯೂಸಿಕ್ ಚೆನ್ನಾಗಿ ಬಂದು ಅದಕ್ಕೆ ಲಿರಿಕ್ಸ್ ಕೂಡ ಚೆನ್ನಾಗಿದ್ದಾಗ ಅಷ್ಟೇ ಈಕ್ವಲ್ ಆಗಿ ಅದನ್ನ ಪಿಕ್ಚರೈಸ್ ಮಾಡಬೇಕು. ಅವಾಗ್ಲೇ ಅದಕ್ಕೊಂದು ಬೆಲೆ ಇರುತ್ತೆ. ಆ ಸಾಂಗ್ ಅಲ್ಲಿ ಅದೆಲ್ಲ ಕಾಣಿಸ್ತಾ ಇದೆ. ಅಂಡ್ ಈ ತಂಡಕ್ಕೆ, ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ತಂಡಕ್ಕೆ ಹ್ಯಾಟ್ಸ್ ಆಫ್ ಟು ಯು ಆಲ್ ಅಂಡ್ ಕಂಗ್ರಾಚುಲೇಷನ್ಸ್. ನಿಮಗೂ ಒಂದು ಥ್ಯಾಂಕ್ ಯು. ಅದು ಜನರು ಗುರುತಿಸ್ತಾರೆ. ಯಾಕಂದ್ರೆ ಸಿನಿಮಾ ಚೆನ್ನಾಗಿ ಬಂದಾಗ ಆಟೋಮೆಟಿಕ್ಲಿ ಅದನ್ನ ಅಕ್ಸೆಪ್ಟೆನ್ಸ್ ಅಂತ ಬಂದ್ಬಿಡುತ್ತೆ. ನಿಹಾಲ್ ತೌರು ಸರ್ ಕೂಡ ತುಂಬಾ ಚೆನ್ನಾಗಿ ಹಾಡ್ಕೊಟ್ರು. ಓಕೆ, ಈ ಹಾಡು ಹಾಡಿರೋದು ನಿಹಾಲ್ ತೌರು. ಓಕೆ, ಸೊ ನೋಡಿದ್ರಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ. ಸೊ ಆ ಒಂದು ಇದ್ರಲ್ಲಿ ಈಗ ಕಮರೊಟ್ಟುಗೆ ತುಂಬಾ ಎಲಿಮೆಂಟ್ಸ್ ಇದೆ ಅದರಲ್ಲಿ. ನೀನ್ ಅವಾಗ್ಲೇ ಕ್ವಾಲಿಟಿ ಅಂತ ಹೇಳಿದೆ.
ಸೊ ಸಿನಿಮಾಟೋಗ್ರಫಿ ಇರ್ಬೋದು, ಆಮೇಲೆ ಮ್ಯೂಸಿಕ್, ರೆಕಾರ್ಡಿಂಗ್, ಇನ್ನೊಂದು ಏನಂತ ಹೇಳಿದ್ರೆ ಇದ್ರದ್ದು ಬ್ಯಾಕ್ ಗ್ರೌಂಡ್ ಸ್ಕೋರ್, ವಾವ್, ವಾಟ್ ಅ ಫ್ಯಾಂಟಾಸ್ಟಿಕ್. ಫೇವರೇಟ್ ಸತೀಶ್ ಬಾಬು ಸರ್. ಸತೀಶ್ ಬಾಬು ಇಲ್ಲ, ಅವ್ರು ಎಲ್ಲೇ ಇದ್ರು ಅವ್ರ ಕೆಲಸನ ಅವ್ರು ಕೊಟ್ಟು ಹೋಗಿ. ಸೊ ಅನ್ಫಾರ್ಚುನೇಟ್ಲಿ ನಾವು ಅವ್ರು ಮಿಸ್ ಮಾಡ್ಕೊಂಡಿದೀವಿ ಸರ್. ನೀವು ಅದ್ಭುತವಾದಂತ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಈ ಸಿನಿಮಾ ಕೊಟ್ಟಿದ್ದೀರಾ, ಒಂದು ಹೊಸ ತಂಡಕ್ಕೆ ಕೊಟ್ಟಿದ್ದೀರಾ. ಅವರು ಲೈಫ್ ಲಾಂಗ್ ನಿಮ್ನ ನೆನ್ಸ್ಕೊಳ್ತಾರೆ, ಯಾಕಂದ್ರೆ ಅಷ್ಟು ಇಷ್ಟಪಟ್ಟಿದ್ದೀನಿ ಇದ್ರ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾನು. ಸೊ ನಿನ್ನ ಒಂದು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಹೇಳು. ಅದನ್ನೇ ಹೇಳ್ಬೇಕು ಅನ್ಸ್ ನನಗೆ. ಆ ಹೆಸರು ಕೇಳಿದ್ರೆ ಒಂಥರ ನೋವಾಗುತ್ತೆ ಸರ್. ನಾನು ಎನ್ಸ್ಕೊಂಡ್ರೆ ನಾನು ಮಾಮೂಟಿ ಅಂಗಡಿ 4-5 ಹಾಡು ಬರ್ದೆ ಅಂತಂದ್ರಲ್ಲ, ರಾಜೇಶ್ ರಾಮನಾಥ್ ಸರ್ ಮ್ಯೂಸಿಕ್, ಅಲ್ಲಿಗೆ ಮೇನ್ ಪ್ರೋಗ್ರಾಮರ್ ಇವರೇ ಅಲ್ಲಿ, ಸತೀಶ್ ಬಾಬು ಸರ್. ಎವ್ರಿಡೇ ಸಿಗ್ತಿದ್ರು. ಸೊ ತುಂಬಾ ಹೆಲ್ಪ್ ಮಾಡಿದ್ರು ನನಗೆ, ಯಾಕಂದ್ರೆ ಅವರೇ ಪ್ರೋಗ್ರಾಮಿಂಗ್ ಅಲ್ಲಿರು, ಕಂಪೋಸಿಂಗ್ ಅಲ್ಲಿರು, 4-5 ಹಾಡು ಬರೆಯಕ್ಕೆ. ಅವರು 1-2 ಹಾಡು ಬರ್ಸಿದ್ರು ನನ್ನ ಹತ್ರ, ನಾಗೇಂದ್ರ ಸರ್ ಮೂವಿಗೆ. ಆ ಥರದ ವೇ ಅಲ್ಲಿ ಸತೀಶ್ ಬಾಬು ಸರ್ ನನಗೆ ಯಾವತ್ತೂ ಪ್ರಾಮಿಸ್ ಮಾಡೋರು, ನೀವು ಒಳ್ಳೆ ತುಂಬಾ ಚೆನ್ನಾಗಿ ಬರೀತೀರಾ, ನೀವು ನಿಮ್ಮ ಹತ್ರ ಸಿಂಗಲ್ ಕಾರ್ಡ್ ಬರ್ಸ್ತೀನಿ ಅಂತ. ಅದೊಂದು ಆಸೆ ಈಡೇರ್ಲಿಲ್ಲ. ನಾನು ಸಿಂಗಲ್ ಕಾರ್ಡ್ ಬರ್ದಿದ್ದಿನ ಅದನ್ನ ಸತೀಶ್ ಸರ್ಗೆ ಅರ್ಪಿಸ್ತೀನಿ. ವಂಡರ್ಫುಲ್, ಸೂಪರ್. ಸೊ ಇನ್ನು ನೀವು ಕಂಡಂತೆ ಈ ಸಿನಿಮಾ ಓಡಾಟ, ನೀವು ಒಂದು ಇದ್ರಲ್ಲೊಂದು ಎಲ್ಲೋ ಒಂದ್ ಕಡೆ ನೀವು ಇದ್ರಲ್ಲಿ ಆಕ್ಟ್ ಮಾಡಿದೀರಾ ಅಂತ ಕೂಡ ನನಗೆ ಗೊತ್ತಾಗಿದೆ. ಸಣ್ಣ ಕ್ಯಾರೆಕ್ಟರ್ ನೋಡಿ, ಒಂದು ತಂಡ ಅಂತ ಕಟ್ಕೊಂಡ್ಬಿಟ್ರೆ ಬರೀ ಲಿರಿಕ್ಸ್ ಅಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಅದ್ರ ಜೊತೆಗೆ ಇವರು ಸಿನಿಮಾಲ್ ಆಕ್ಟ್ ಕೂಡ ಮಾಡಿದ್ದಾರೆ. ಸೊ ಹೇಗಿತ್ತು ನಿಮ್ಮ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್? ನಂಗೆ ಖುಷಿ ಕೊಡುತ್ತೆ. ಅಂದ್ರೆ ಮೈನ್ ಸ್ಟ್ರೀಮ್ ಅಲ್ಲಿ ಮಾಡ್ಬೇಕು ಅನ್ನೋ ಥರದಂತಲ್ಲ, ಫ್ರೆಂಡ್ಸ್ ಸಣ್ಣ ಕ್ಯಾರೆಕ್ಟರ್ ಇದೆ ಅಂತ ಅವ್ರ ಜೊತೆ ಒಡನಾಟ ಇರುತ್ತಲ್ಲ, ಅವರು ರೆಕಗ್ನೈಸ್ ಮಾಡ್ಬಿಡ್ತಾರೆ. ಒಂಥರ ಏನೋ ವಿಚಿತ್ರವಾಗಿ ಆಡ್ತಾನೆ, ವಿಚಿತ್ರ ಮ್ಯಾನರಿಸಮ್ ಇದೆ ಈ ಕ್ಯಾರೆಕ್ಟರ್ ಅಂತ. ಈ ತರ ಒಂದ್ 4-5 ಸಿನಿಮಾದಲ್ಲಿ ಮಾಡಿದೀನಿ. ಇದ್ರಲ್ಲೂ ತುಂಬಾ ಚೆನ್ನಾಗಿದೆ. ಮಂಗಳೂರು ಆಕ್ಸೆಂಟ್ ಬೇರೆ. ಸೊ ಆ ಮೇಕಿಂಗ್, ನೀವು ಪಾರ್ಟ್ ಆಫ್ ದ ಶೂಟಿಂಗ್ ಅಲ್ಲಿ ಇದ್ರಲ್ಲ, ಸೊ ಆ ಮೇಕಿಂಗ್ ನಾನು ನೋಡಿದೀನಿ. ಎಡಿಟ್ ಆಗುವಾಗ ಹೋಗ್ತಿರ್ತೀನಲ್ಲ, ಕಂಟಿನ್ಯೂಸ್ ಟಚ್ ಅಲ್ಲಿ ಇರ್ತೀವಿ, ಪರಮೇಶ್ವರ್, ರಾಜು ಸರ್, ಎಡಿಟರ್ ಎಲ್ಲ. ಹೋಗಿ ಬರ್ತಾ ನೋಡ್ತಿರೋವಾಗ ನಾನು ಮೂವಿ ನೋಡಿದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಟೆಕ್ನಿಕಲಿ ಅಂತೂ ಗುಡ್ ಸೌಂಡಿಂಗ್ ಮೂವಿ ಆಗುತ್ತೆ. ಮೇಕಿಂಗ್ ವೈಸ್, ಯಾಕಂದ್ರೆ ಇವತ್ತು ಆಡಿಯನ್ಸ್ ಗೆ ಡಿಮ್ಯಾಂಡ್ ಇದೆ, ಒಂದು ಮೇಕಿಂಗ್ ಬೇರೆ ಲೆವೆಲ್ ಬೇಕು ಗುರು ಅನ್ನೋ ತರ ಒಂದು ಅವ್ರಿಗೊಂದು ಡಿಮ್ಯಾಂಡ್ಸ್ ಇದೆ. ಸೊ ಅದೆಲ್ಲ ನಿಮ್ಗೆ ಈ ಸಿನಿಮಾಲ್ ಕಾಣಿಸ್ತಿದ್ಯಾ? 100%. ಯಾಕಂದ್ರೆ ಟ್ರೈಲರ್ ಆಗಿದೆ. ಟ್ರೈಲರ್ ಅಲ್ಲೇ ನಮಗ್ ಗೊತ್ತಾಗುತ್ತೆ. ಯಾಕಂದ್ರೆ ನಾನ್ ನೋಡಿದೀನಿ, ಒಂದು ಜಡ್ಜ್ಮೆಂಟ್ ಎಲ್ಲ ನಾನು ಹೇಳಿದೀನಿ ಕೂಡ. ಬಟ್ ಅದನ್ನ ತಂಡದವ್ರ ಜೊತೆ ನಾವು ತಿಳ್ಕೊಬೇಕಾದ್ರೆ ಅವ್ರಿಗೆ ಒಂದು ಜಡ್ಜ್ಮೆಂಟ್ ಬೇಗ ಸಿಗಲ್ಲ. ಖಂಡಿತ. ಇತ್ತೀಚೆಗೆ ಬಂದಂತ ಒಂದಷ್ಟು ಸಿನಿಮಾಗಳು, ಯಕ್ಕ, ಸೂಫ್ರಮ್ ಶೋ ಅಂಡ್ ಜೂನಿಯರ್ ಅಂದ್ರೆ ಟೆಕ್ನಿಕಲಿ ಅಂಡ್ ಹೊಸ ನ್ಯೂ ಕಮರ್ಸ್ ಏನೋ ಒಂದು ಸೌಂಡಿಂಗ್ ಇದೆಯಲ್ಲ, ರಿಚ್ನೆಸ್ 100%. ಇದು ಯಾವುದೇ ತರದ್ದು ಏನು ಹಿಂದಿಲ್ಲ ಅಂಡ್ ಮೋಸ ಮಾಡಲ್ಲ ಆಡಿಯನ್ಗೆ. ಸೊ ಆ ಲೆವೆಲ್ ಅಲ್ಲಿ ಇದು 100% ಮ್ಯಾಚ್ ಆಗಿದೆ. ಸೊ ಯು ಆರ್ ಸೋ ಎಕ್ಸೈಟೆಡ್. ಹಂಗಾದ್ರೆ ನಾನು ಕಾಯ್ತಿದ್ದೀನಿ. ಇದೇ ಆಗಸ್ಟ್ 22ಕ್ಕೆ. ಈಗ ನನಗೆ ಹೇಳೋದಲ್ಲ, ಅವ್ರಿಗೆ ನಿನ್ನ ರಿಕ್ವೆಸ್ಟ್ ಹೇಳ್ಬಿಟ್ಟೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ವೆರಿ ನೈಸ್, ಪ್ಲೀಸ್. ಸೊ ಇದೇ ಆಗಸ್ಟ್ 22ಕ್ಕೆ ಕಮರು 2 ಅನ್ನೋ ಒಂದು ಸೀಕ್ವೆಲ್, ಕಮರು 2 ಚೆಕ್ ಪೋಸ್ಟ್ ಬಂದಿತ್ತು, ಒಂದು ಸೀಕ್ವೆಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಕನ್ನಡದ ಸಿನಿ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನೀವು ಕೊಡೋ ಕಾಸಿಗೆ ಅಂಡ್ ನೀವು ಇಷ್ಟಪಡೋ ಒಂದು ಸಿನಿಮಾ ಪ್ರೀತಿ ಇರುತ್ತಲ್ಲ, ಆ ಸಿನಿಮಾ ಪ್ರೀತಿನಂತೂ ಅದು ಮೋಸ ಮಾಡಲ್ಲ ಅನ್ನೋದಕ್ಕಿಂತ ನಿಮ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದು ನಿಮ್ಗೆ 100% ಕೊಡುತ್ತೆ, ಬೆಳೀತಾರೆ. ದಯವಿಟ್ಟು ಇದೇ 22ಕ್ಕೆ ಬಂದು ಕಮರು 2 ಅನ್ನೋ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಪ್ರೋತ್ಸಾಹಿಸಿ ಹೊಸಬರನ್ನ ಅಲ್ವಾ. ಇನ್ನೊಂದೆಲ್ಲ ನಾವು ಮಿಸ್ ಮಾಡ್ಕೊಂಡ್ವಿ. ಈ ಸಿನಿಮಾದ ಆರ್ಟಿಸ್ಟ್ಗಳ ಬಗ್ಗೆ ಹೇಳಿ. ಹೇಳೋದೇನಿದೆ, ಪ್ರಿಯಾಂಕಾ ಮೇಡಮ್ ಇದ್ದಾರೆ, ಅವರು ಪ್ರೂವ್ಡ್. ಅಂಡ್ ಸ್ವಾಮಿನಾಥನ್, ನನಗೆ ನಿಜ ಎಲ್ಲೋ ನೋಡಿದ ಫೇಸ್ ಎತ್ತಿತ್ತು. 3 ಇಂಡಸ್ಟ್ರಿ, 3 ಭಾಷೆ, ತಮಿಳ್, ತೆಲುಗು, ಕನ್ನಡ, 3 ಭಾಷೆಯಲ್ಲೂ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾರೆ. ಆ ಕಮೆಂಟ್ಸ್ ಅಥವಾ ಫ್ಯಾನ್ ಪೇಜಸ್ ಎಲ್ಲ ನೋಡಿ ಅವ್ರು ಕೇಳ್ತಿದ್ದಾರೆ, ಸರ್ ಯಾವಾಗ ರಿಲೀಸ್ ಅನ್ನೋದು. ಸ್ವಾಮಿನಾಥನ್, ಮಾಡ್ಲಿಂಗ್ ಯಾರು, ನಮ್ಮ ರಜನಿ ಮೇಡಮ್, ಅಶ್ವಥ್ ನೀನಾಸಂ ಸರ್, ನಾಗೇಂದ್ರ ರಸ್ ಸರ್, ಮಹೇಶ್ ರಾಜ್, ಎಲ್ಲ ದೊಡ್ಡವರೇ ಇದ್ದಾರೆ. ಆ ಮಗು ಕೂಡ ತುಂಬಾ ಚೆನ್ನಾಗಿ ಮಾಡಿದೆ. ವಂಡರ್ಫುಲ್. ಸೊ ಇಟ್ಸ್ ಎ ಗುಡ್ ಮೂವಿ ಅಂಡ್ ಎಲ್ಲ ಪ್ಯಾಕ್ಡ್ ಆಗಿದೆ. ಆಡಿಯನ್ಗೆ ಯಾವುದೇ ರೀತಿ ನಿರಾಶೆ, ಕರೆಕ್ಟ್, ಮೋಸ ಅಲ್ಲ, ನಿರಾಶೆ ಮಾಡಲ್ಲ. ಶೋರ್ ಶಾರ್ಟ್ ಈಸ್. ಇನ್ನೊಂದು ಹೈಲೈಟ್ ಇದೆ ಸಿನಿಮಾಲಿ, ವಿಜುವಲ್ ಎಫೆಕ್ಟ್ಸ್. ವಿಜುವಲ್ ಎಫೆಕ್ಟ್, ಸಾರಿ ನಾನು ಅದನ್ನ ಹೇಳೋದು ಮತ್ತೆ. ನನ್ನ ಫ್ರೆಂಡ್ ಸಂಗಮೇಶ್, ಓಕೆ, ನಿಮ್ ಸ್ನೇಹಿತರು, ಸಂಗಮೇಶ್ ಜೊತೆಗೆ ಇನ್ನೊಂದು ಮೂವಿ ವರ್ಕ್ ಮಾಡ್ತಿದ್ದೀವಿ. ವಂಡರ್ಫುಲ್. ಸೊ ಸಂಗಮೇಶ್ ತುಂಬಾ ಚೆನ್ನಾಗಿ ಆಗ್ಲೇ ಹೇಳ್ದಾಗೆ ವಿಜುವಲ್ ಎಫೆಕ್ಟ್ಸ್ ಟಾಪ್ ನಾಚ್ ರೀ ಸಿನಿಮಾಲಿ. ನೀವು ಆ ಟ್ರೈಲರ್ ನೋಡಿ, ಕಮರು 2 ಪಾರ್ಟ್ 2 ಟ್ರೈಲರ್ ನೋಡಿ, ನಿಮ್ಗೆ ಅನ್ಸ್ಬಿಡುತ್ತೆ ಇಲ್ಲ ಗುರು
ಈ ತಂಡ ಎಫರ್ಟ್ ಸಿಕ್ಕಾಪಟ್ಟೆ ಹಾಕಿದ್ದಾರೆ ಈ ಸಿನಿಮಾಲಿ ಅಂತ ಫೀಲ್ ಬಂದ್ಬಿಡುತ್ತೆ. ನಾನು ಹೇಳದ್ನಲ್ಲ, ಇಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಾಡಿಲ್ಲ ಅಂದ್ರು ಅಲ್ಲಲ್ಲಿ ನೋಡ್ತಿದ್ದೆ ಅಂತ. ಒಂದ್ ಹೆಜ್ಜೆ ಎಲ್ಲಾ ಕಡೆ ಇಟ್ಬಿಟ್ಟಿದ್ವಿ. ಡೈರೆಕ್ಟರ್ ಗೊತ್ತಿಲ್ದಾಗೆ ನಾನು ಸಂಗಮೇಶ್ ಹತ್ರನು ಒಂದಷ್ಟು ನೋಡಿದ್ದೆ ನಾನು. ಓಕೆ, ತುಂಬಾ ಚೆನ್ನಾಗಿ ಅದು ಒಂದು ಫೀಲ್ ಚೆನ್ನಾಗಿ ಕೊಡ್ತಲ್ಲ. ಸೊ ಸ್ನೇಹಿತರೆ, ಇದೇ ರೀತಿ ಇನ್ನ ಯಾರ್ಯಾರು ಈ ಸಿನಿಮಾಲ್ ವರ್ಕ್ ಮಾಡಿದ್ದಾರೆ ಅವ್ರೆಲ್ಲಾರನು ಇಲ್ಲಿ ಕರೆದು ಕೂರಿಸಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಒಂದು ಅಜೆಂಡಾ ಹಾಕೊಂಡಿದೀನಿ. ಸೊ ಗೋಪಿ, ನಿಮ್ಗೆ ಆಲ್ ದ ವೆರಿ ಬೆಸ್ಟ್. ಈ ಸಿನಿಮಾ ನಿಮಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬ್ರೇಕ್ ಕೊಡ್ಲಿ, ಆಯ್ತಾ? ಇದರಿಂದ ನೀವು ಇನ್ನ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳಿಗೆ ಬರೆಯೋ ಆಗ್ಲಿ. ಓಕೆ, ಅಂಡ್ ಹೀಗೆ ನಾನು ಎಲ್ಲಾ ಸಿನಿಮಾಗಳನ್ನೂ ಪ್ರಮೋಷನ್ ಮಾಡೋಣ ಅಂತಿದ್ದೀನಿ. ಅಂದ್ರೆ ಒಳ್ಳೊಳ್ಳೆ ಸಿನಿಮಾನ ನಿಮ್ ಮುಂದೆ ಪ್ರೆಸೆಂಟ್ ಮಾಡೋಣ ಅಂತಿದ್ದೀನಿ. ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಕಮೆಂಟ್, ಒಂದು ಶೇರ್. ಕನ್ನಡ ಸಿನಿ ಗ್ಯಾಲಕ್ಸಿ, ಕನ್ನಡ ಅನ್ನೋದು ಮರಿಬಾರ್ದು, ನಮ್ಮ ಭಾಷೆ. ಸೊ ಹೊಸ ಪ್ರತಿಭೆಗಳನ್ನು ತಂದು ಕೂರಿಸ್ತಾ ಇರ್ತೀನಿ. ಸೊ ಈ ಸಪೋರ್ಟ್ ನೀವು ಕೊಡಿ ನನ್ನ ಒಂದು ಪ್ರೋಗ್ರಾಮ್ಗೆ. ನಿಮ್ಮ ಒಂದು ಸಪೋರ್ಟೇ ಯಾವುದೇ ಪ್ರೋಗ್ರಾಮ್ಗಾಗಲಿ ಬೆಳೆಯೋಕ್ಕೊಂದು ದಾರಿ ಆಗುತ್ತೆ ಅಂತ ಹೇಳ್ತಾ, ನಾನು ನಿಮ್ಮ ಆರ್ಯ, ಸೈನಿಂಗ್ ಆಫ್. ಹಾಯ್, ನಾನು ನಿಮ್ಮ ಗೀತರಚನೆಕಾರ ವಿ ಗೋಪಿನಾಥ್. ಕನ್ನಡ ಸಿನಿ ಗ್ಯಾಲಕ್ಸಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಕನ್ನಡ ಸಿನಿಮಾಗಳ ಪ್ರಮೋಷನ್ಗೋಸ್ಕರನೇ ಶುರು ಮಾಡಿದ್ದಾರೆ. ಕನ್ನಡ ಸಿನಿಮಾಗಳು ಪ್ರಮೋಟ್ ಆಗ್ತಾ ಇಲ್ಲ, ಪ್ರಮೋಟ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅನ್ನೋ ಒಂದು ಈ ಸಂದರ್ಭದಲ್ಲಿ ನಮ್ಮ ಆರ್ಯಣ್ಣ ಸದಾ ಸಿನಿಮಾಗಾಗಿಯೇ ಜೀವಿಸೋ ಸಿನಿಮಾ ಪ್ರೇಮಿ. ಸೊ ನಮ್ಮಂಥ ನ್ಯೂ ಕಮ್ಮರ್ಸ್ ಆ್ಯಂಡ್ ಕನ್ನಡ ಸಿನಿಮಾಗಳ ಪ್ರಮೋಷನ್ಗೋಸ್ಕರನೇ ಈ ಒಂದು ಚಾನಲ್ನ ಶುರು ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್, ಶೇರ್ ಮಾಡ್ತಾ ನಿಮ್ಮ ಪ್ರೀತಿನ, ನಿಮ್ಮ ಪ್ರೋತ್ಸಾಹ ಈ ಚಾನಲ್ ಮೇಲೆ ಇರಲಿ. ಧನ್ಯವಾದಗಳು.